ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಮಾರ್ಕೆಟ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಫ್ರೆಂಡ್ಸ್, ಇವತ್ತು ವಾಯ್ಸ್ ಒಂದು ಸ್ವಲ್ಪ ಲೋ ಆಗಿ ಬರುತ್ತೆ. ಯಾಕಂದರೆ ನನಗೆ ಕೋಲ್ಡ್ ಆಗಿದೆ, ಅದರಿಂದ ವಾಯ್ಸ್ ಸ್ವಲ್ಪ ಲೋ ಆಗಿರುತ್ತೆ. ಇವತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ನೋಡಿಕೊಂಡ್ರೆ ಸೆನ್ಸೆಕ್ಸ್ 720 ಪಾಯಿಂಟ್ಸ್ ಡೌನ್ ಆಗಿ 79,223 ಕ್ಲೋಸ್ ಆಗಿದೆ. ನಿಫ್ಟಿ 183 ಪಾಯಿಂಟ್ಸ್ ಡೌನ್ ಆಗಿ 24,004 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 616 ಪಾಯಿಂಟ್ಸ್ ಡೌನ್ ಆಗಿ 50,988 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಪ್ರೈಸ್ ಆಕ್ಷನ್ ನೋಡಿಕೊಂಡ್ರೆ ಮಾರ್ನಿಂಗ್ ಅಲ್ಲಿ ನೆಗೆಟಿವ್ ಆಗಿ ಓಪನ್ ಆಯಿತು. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಸೆಲ್ ಆಫ್, ಮತ್ತೆ 11 ಗಂಟೆ ಆ ಟೈಮಲ್ಲಾದರೆ ರಿವರ್ಸಲ್ ಆಗೋಕ್ಕೆ ಟ್ರೈ ಮಾಡ್ತು. ಆದರೆ ಸೆಕೆಂಡ್ ಹಾಫಲ್ಲಿ ಮತ್ತೆ ಸೆಲ್ ಆಫ್ ನಡೆದು ಮಾರ್ಕೆಟ್ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬರೀ ನಿಫ್ಟಿ ಒಂದೇ ಅಲ್ಲ, ಕಂಪ್ಲೀಟ್ ಮಾರ್ಕೆಟ್ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್, ಇವಾಗ ಮಾರ್ಕೆಟ್ಸ್ ಯಾಕೆ ಇವತ್ತು ಇಷ್ಟು ಸಡನ್ ಆಗಿ ಇಷ್ಟೊಂದು ಫಾಲ್ ಆಗಿದೆ, ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಇವಾಗ ಮಾತಾಡ್ಕೊಳ್ಳೋಣ. ಇವತ್ತು ಮಾರ್ಕೆಟ್ಸ್ ಇಷ್ಟು ನೆಗೆಟಿವ್ ಆಗಿರೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ಮೊದಲನೇದಾಗಿ ನಿನ್ನೆ ಚೈನಾದಲ್ಲಿ ನ್ಯೂ ಇಯರ್ ಭಾಗವಾಗಿ ಚೈನೀಸ್ ಪ್ರೆಸಿಡೆಂಟ್ ಅವರು ಈ ವರ್ಷದಲ್ಲಿ ಆಯಿಲ್ ಪ್ರಕಾರ ಹೊಸ ಪಾಲಿಸೀಸ್ ನ ತರ್ತೀವಿ ಅಂತ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ರು. ಅದರಿಂದ ಓವರ್ ನೈಟ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ತುಂಬಾನೇ ಜಾಸ್ತಿ ಆಯಿತು. ಎಂದೇ ಆಗಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಏನಾದರೂ ಜಾಸ್ತಿ ಆದರೆ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊಳ್ಳೋ ಕಂಟ್ರೀಸ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದರಲ್ಲಿ ನಮ್ಮ ಇಂಡಿಯಾ ಕೂಡ ಒಂದು. ಇಂಡಿಯಾದವರು ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾರೆ. ಈ ಥರ ಕ್ರೂಡ್ ಆಯಿಲ್ ಪ್ರೈಸಸ್ ಏನಾದರೂ ಜಾಸ್ತಿ ಆದರೆ ನಮ್ಮ ಇಂಡಿಯನ್ ಕಂಪನೀಸ್ಗೆ ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ. ಬರೀ ಆಯಿಲ್ ಕಂಪನೀಸ್ಗೆ ಮಾತ್ರನೇ ಅಲ್ಲ, ಆಯಿಲ್ನ ರಾ ಮೆಟೀರಿಯಲ್ ಆಗಿ ಬಳಸೋ ಪ್ರತಿ ಕಂಪನಿಗೂ ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ. ಇದು ಒಂದು ಕಾರಣ ಇವತ್ತು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಇರೋದಕ್ಕೆ. ಅದಾದಮೇಲೆ ನೆಕ್ಸ್ಟ್, ಇವಾಗ ಯು ಎಸ್ ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ತೀನಿ ನೋಡಿ. ಯಾಕೆ ನಿನ್ನೆ ಯು ಎಸ್ ಮಾರ್ಕೆಟ್ಸ್ ಮಾರ್ಜಿನಲ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ? ಯಾಕಂದರೆ ಮೊದಲನೇದಾಗಿ GDP ಫೋರ್ಕಾಸ್ಟ್ ಡೇಟಾನ ಡೌನ್ ಮಾಡಿದ್ದಾರೆ. ಅದಾದಮೇಲೆ ಮೊದಲನೇ ಸಲ ಲಾಸ್ಟ್ 1 ಡೆಕೆಡಲ್ಲಿ ಮೊದಲನೇ ಸಲ ಟೆಸ್ಲಾ ಸೇಲ್ಸ್ ಡೌನ್ ಆಗಿದೆ. ಅದರಿಂದ ಶೇರ್ ಪ್ರೈಸ್ ನಿಯರ್ಲಿ 6% ಕರೆಕ್ಟ್ ಆಗಿದೆ. ಅದಾದಮೇಲೆ ಆಪಲ್ ಶೇರ್ ಪ್ರೈಸ್ ಕೂಡ ನಿಯರ್ಲಿ 3% ಡೌನ್ ಆಗಿದೆ. ಯಾಕಂದ್ರೆ ಚೈನಾದಲ್ಲಿ ಸ್ವಲ್ಪ ಡಿಸ್ಕೌಂಟ್ಸ್ ಅನೌನ್ಸ್ ಮಾಡಿರೋದಕ್ಕೆ. ಈ ಓವರ್ ಆಲ್ ರೀಸನ್ಸ್ ಇಂದ ಯು ಎಸ್ ಮಾರ್ಕೆಟ್ ನಿನ್ನೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅದಾದ್ಮೇಲೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಇನ್ನೊಂದು ಡೇಟಾ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದೆ, ಅದೇ US ಜಾಬ್ಲೆಸ್ ಕ್ಲೈಮ್ ಡೇಟಾ. ಈ ಡೇಟಾ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ. ಪ್ರೀವಿಯಸ್ ಆಗಿ ನೋಡ್ಕೊಂಡ್ರೆ 220K ಜಾಬ್ಲೆಸ್ ಕ್ಲೈಮ್ ಡೇಟಾ ಬಂದಿತ್ತು. ಆದ್ರೆ ಈ ಸಲ ನೋಡ್ಕೊಂಡ್ರೆ ಬರೀ 211K ಜಾಬ್ಲೆಸ್ ಕ್ಲೈಮ್ ಡೇಟಾ ಬಂದಿದೆ. ಈ ಡೇಟಾ ತುಂಬಾನೇ ಪಾಸಿಟಿವ್ ಆಗಿ ಬಂದಿರೋದಕ್ಕೆ ಮಾರ್ಕೆಟ್ಸ್ ಕೂಡ ಇದನ್ನ ತುಂಬಾನೇ ಪಾಸಿಟಿವ್ ಆಗಿ ತಗೊಂತಿದೆ. ಆದ್ರೆ ಇವತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ ಆದ್ರೆ ಸ್ವಲ್ಪ ನೆಗೆಟಿವ್ ಆಗಿ ತಗೊಂಡಿದೆ. ಯಾಕಂತ ಅಂದ್ರೆ ಇವತ್ತು IT ಸ್ಟಾಕ್ಸ್ ನೋಡಿದ್ರ ತುಂಬಾನೇ ಕರೆಕ್ಟ್ ಆಗಿದೆ. ಓವರ್ ಆಲ್ IT ಇಂಡೆಕ್ಸ್ ಎಬೋ 1.5% ಕರೆಕ್ಟ್ ಆಗಿದೆ. ಯಾಕಂದ್ರೆ ಈ ಜಾಬ್ಲೆಸ್ ಕ್ಲೈಮ್ ಡೇಟಾ ಯಾವಾಗ ಪಾಸಿಟಿವ್ ಆಗಿ ಬಂತೋ, ಅಂದ್ರೆ ಈ ತರ ಜಾಬ್ಲೆಸ್ ಕ್ಲೈಮ್ ಡೇಟಾ ಪಾಸಿಟಿವ್ ಆಗಿ ಬಂದ್ರೆ ಫೆಡ್ ಚೇರ್ಮನ್ ಅವರು ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಕಮ್ಮಿ ಆಗುತ್ತೆ. ಯಾಕಂದ್ರೆ ಜಾಬ್ಲೆಸ್ ಕ್ಲೈಮ್ ಡೇಟಾ ಎಲ್ಲ ಪಾಸಿಟಿವ್ ಆಗಿ ಬರ್ತಾ ಇರೋದಕ್ಕೆ ಇನ್ನ ರೇಟ್ ಕಟ್ ಮಾಡೋ ಅವಶ್ಯಕತೆ ಏನಿದೆ, ಎಕಾನಮಿ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾರೆ. ಅದರಿಂದನೇ ಇವತ್ತು IT ಸೆಕ್ಟರ್ ಅಲ್ಲಿ ಸ್ವಲ್ಪ ಸೆಲ್ ಆಫ್ ನಡೆದು ಇಷ್ಟೊಂದು ಕರೆಕ್ಟ್ ಆಗಿರೋದು. ಈ ಎರಡು ರೀಸನ್ ಇಂದ ಕರೆಕ್ಟ್ ಆಗಿ ಮತ್ತೆ ಅದಾದ್ಮೇಲೆ ಇವತ್ತು ಶುಕ್ರವಾರ, ಅದರಿಂದ ನಿನ್ನೆ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿತ್ತು. ಅದರಿಂದ ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ನಡೆದು ಓವರ್ ಆಲ್ ಮಾರ್ಕೆಟ್ ಇವತ್ತು ಇಷ್ಟು ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದು. ಅದಾದ್ಮೇಲೆ ಇವತ್ತು ಮಾರ್ಕ್ ಮೊಬೀಸ್ ಇವರು ಜರ್ಮನ್ ಎಮರ್ಜಿಂಗ್ ಮಾರ್ಕೆಟ್ಸ್ನ ಫೌಂಡರ್ ಮತ್ತೆ ಫಂಡ್ ಮ್ಯಾನೇಜರ್. ಇವರು ಇಂಡಿಯಾ ಬಗ್ಗೆ ಒಂದು ಇಂಟರ್ವ್ಯೂ ಅಲ್ಲಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಲ್ಲೂ IT ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ಇಯರ್ ಅಲ್ಲಿ ಇನ್ನ IT ಸೆಕ್ಟರ್ ಇನ್ನ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಇದೇ ಇಂಟರ್ವ್ಯೂ ಅಲ್ಲಿ ಇವಾಗ ಅವ್ರ ಹತ್ರ 100 ರೂಪೀಸ್ ಇದ್ರೆ ಆ 100 ರೂಪೀಸ್ ಅಲ್ಲಿ 50 ರೂಪೀಸ್ನ ಇಂಡಿಯಾದಲ್ಲೇ ಇನ್ವೆಸ್ಟ್ ಮಾಡ್ತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ತರ ದೊಡ್ಡ ಫಂಡ್ ಮ್ಯಾನೇಜರ್ ಅವರು ಈ ತರ ಇಂಡಿಯಾದಲ್ಲಿ ಅವ್ರ ಹತ್ರ ಇರೋ ಅರ್ಧ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಮಾಡೋದು ಇದು ಮಾರ್ಕೆಟ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇವಾಗ ಪ್ರತಿಯೊಬ್ರು ಯಾವ ತರ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ, ಮಾರ್ಕೆಟ್ಸ್ ತುಂಬಾನೇ ಬೆಳೆದೋಗಿದೆ, ಇವಾಗಿನ್ನ ಬೆಳೆಯೋ ಚಾನ್ಸಸ್ ಇಲ್ಲ, ಅದಕ್ಕೋಸ್ಕರ ಮಾರ್ಕೆಟ್ ಇಂದ ಎಕ್ಸಿಟ್ ಆಗೋಗೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಈ ತರ ನ್ಯೂಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇವಾಗ ನಾವು ಇಂಡಿಯಾದಲ್ಲಿ ಏನು ಗ್ರೋತ್ ನೋಡಿದೀವಿ, ಇದನ್ನ ಬಿಗಿನಿಂಗ್ ಸ್ಟೇಜ್ ಮಾತ್ರನೇ. ನನ್ನ ಪ್ರಕಾರ ಇನ್ನ ಈ ಗ್ರೋತ್ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಯಾರು ಊಹೆಗೂ ಬರ್ದಿದ್ದಷ್ಟು ಗ್ರೋತ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ. ಲಾಂಗ್ ಟರ್ಮ್ ಅಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ತುಂಬಾನೇ ಬೆಟರ್ ಆಪ್ಷನ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಯಾರಾದರೂ ಎಕ್ಸಿಟ್ ಆಗೋರು ಒಂದ್ಸಲ ಯೋಚನೆ ಮಾಡಿ. ನೆಕ್ಸ್ಟ್, ಇವಾಗ FIDA ಡೇಟಾ ನೋಡ್ಕೊಂಡ್ರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಈ ರೆಕಾರ್ಡಿಂಗ್ ಟೈಮಲ್ಲಿ ಇನ್ನ FIDA ಡೇಟಾ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಅದಾದಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಶೇರ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್,
ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಅವೆನ್ಯೂ ಸೂಪರ್ ಮಾರ್ಟ್ ಅಂದರೆ ಡಿ ಮಾರ್ಟ್ ಕಂಪನಿ ಬಗ್ಗೆ ಕ್ಲಿಯರ್ ಆಗಿ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಇವತ್ತು ಯಾಕೆ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ. ಮತ್ತು ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಹಿಂದಿನ ವಾರ ಮ್ಯೂಚುವಲ್ ಫಂಡ್ಸ್ ಬೈ ಮಾಡಿರೋ ಮಲ್ಟಿ ಬ್ಯಾಗರ್ ಸ್ಟಾಕ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲೂ ಸಹ ಡಿಮಾರ್ಟ್ ಬಗ್ಗೆ ಕ್ಲಿಯರಾಗಿ ಮಾತಾಡ್ಕೊಂಡಿದ್ವಿ. ಈ ಕಂಪನಿ ಏನಕ್ಕೆ ಫಾಲ್ ಆಯಿತು, ನೆಕ್ಸ್ಟ್ ಗ್ರೋತ್ ಇರುತ್ತಾ ಇಲ್ವಾ ಅಂತ ಪ್ರತಿಯೊಂದನ್ನು ಕ್ಲಿಯರಾಗಿ ಮಾತಾಡ್ಕೊಂಡಿದ್ವಿ. ಫಸ್ಟ್ ಇವಾಗ ಡಿಮಾರ್ಟ್ ಏನಕ್ಕೆ ಫಾಲ್ ಆಯಿತು, ಎಲ್ಲಿಂದ ಫಾಲ್ ಆಗಿದೆ ಅಂದರೆ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ 35% ಫಾಲ್ ಆಗಿದೆ. ಅಂದರೆ ಆಲ್ ಟೈಮ್ ಐಸ್ ನೋಡಿಕೊಂಡಾಗ ಎಬೋ 5000 ಟ್ರೇಡ್ ಆಗ್ತಾ ಇದ್ದಿದ್ದು ಕಂಪನಿ ಸಡನ್ ಆಗಿ 3500ಗೆ ಬಂದಿದೆ. ಯಾಕೆ ಇಷ್ಟೊಂದು ಫಾಲ್ ಆಯಿತು ಅಂದರೆ ಇದಕ್ಕೆ ಮೂರೇ ರೀಸನ್ಸ್ ಇದೆ. ಏನಂತ ಅಂದರೆ, ಒಂದು, ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ ಅಂತ ಶೇರ್ ಪ್ರೈಸ್ ತುಂಬ ಕರೆಕ್ಟ್ ಆಗ್ತಾ ಬಂತು. ಯಾಕಂದರೆ ಕ್ವಿಕ್ ಕಾಮರ್ಸ್ ಗ್ರೋ ಆಗೋದ್ರಿಂದ ಫಸ್ಟ್ ಎಫೆಕ್ಟ್ ಆಗೋದೇ ಡಿಮಾರ್ಟ್ಗೆ, ಅದರಿಂದನೇ ಶೇರ್ ಪ್ರೈಸ್ ತುಂಬ ಕರೆಕ್ಟ್ ಆಯಿತು. ಅದ್ರ ಜೊತೆಗೆ ಸ್ವಲ್ಪ ಅನಾಲಿಸ್ಟ್ ಎಲ್ಲ ಡಿಮಾರ್ಟ್ನ ಡೌನ್ಗ್ರೇಡ್ ಮಾಡಿದ್ರು. ಯಾಕಂದರೆ ಝೊಮ್ಯಾಟೊ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಅದ್ರ ಜೊತೆಗೆ ರೀಸೆಂಟಾಗಿ ಸ್ವಿಗ್ಗಿ ಲಿಸ್ಟ್ ಆಯಿತು. ಸ್ವಿಗ್ಗಿ ಕೂಡ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟಲ್ಲಿ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ ಅಂತ ಅನಲಿಸ್ಟ್ ಕೂಡ ಡಿಮಾರ್ಟ್ನ ಡೌನ್ಗ್ರೇಡ್ ಮಾಡಿದ್ರು. ಅದರಿಂದ ಶೇರ್ ಪ್ರೈಸ್ ಇನ್ನೂ ಕರೆಕ್ಟ್ ಆಗ್ತಾ ಬಂತು. ಅದಾದಮೇಲೆ ಲಾಸ್ಟ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಬಂದಿತ್ತು, ಅಂದರೆ 6.21% ಬಂದಿತ್ತು. ಅದರಿಂದ ಕೂಡ ಈ ರಿಟೇಲ್ ಸ್ಪೇಸಲ್ಲಿ ವರ್ಕ್ ಮಾಡೋ ಪ್ರತಿಯೊಂದು ಕಂಪನಿನೂ ತುಂಬಾ ಕರೆಕ್ಟ್ ಆಯಿತು. ಈ ಎಲ್ಲ ರೀಸನ್ಸಿಂದ ಶೇರ್ ಪ್ರೈಸ್ ಆಲ್ ಟೈಮ್ ಐಸಿಂದ 35%ವರೆಗೂ ಕರೆಕ್ಟ್ ಆಯಿತು. ಆದರೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಡಿಮಾರ್ಟ್ ಅವರು Q3 ಬಿಸ್ನೆಸ್ ಡೇಟಾನ ಪೋಸ್ಟ್ ಮಾಡಿದ್ರು. ಇವರು ಈ ಡೇಟಾನ ಪೋಸ್ಟ್ ಮಾಡ್ತಿದ್ದಂಗೆ ನಾನು ವಾಟ್ಸಪ್ ಚಾನಲಲ್ಲೂ ಒಂದ್ಸಲ ಶೇರ್ ಮಾಡಿದೆ. ನೀವು ಯಾರಾದರೂ ಈ ಡೇಟಾನ ನೋಡಿದರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಈ ಬಿಸ್ನೆಸ್ ಡೇಟಾ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ನಲ್ಲಿ ಸ್ಟ್ಯಾಂಡಲೋನ್ ರೆವೆನ್ಯೂ ಎಷ್ಟು ಗ್ರೋ ಆಗಿದೆ ಅಂದರೆ 17% ಗ್ರೋ ಆಗಿದೆ. ಅದರಿಂದನೇ ಶೇರ್ ಪ್ರೈಸ್ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 15%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಯಾಕಂದರೆ ರೀಸೆಂಟ್ ಟೈಮಲ್ಲಿ ಏನಂತ ಅಂದ್ಕೊಂಡಿದ್ರು ಅಂದರೆ ಇವ್ರಿಗೆ ರೆವೆನ್ಯೂಸ್ ಡೌನ್ ಆಗೋಗಿದೆ, ಇವ್ರಿಗೆ ಬಿಸ್ನೆಸ್ ಏನು ನಡೀತಾ ಇಲ್ಲ ಅಂತ ಅಪ್ಡೇಟ್ ಆಗ್ತಾ ಇತ್ತು. ಆದರೆ ಇವಾಗ ಈ ನಂಬರ್ಸ್ ಏನು ತೋರಿಸ್ತಾ ಇದೆ, ಇವ್ರ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅಂತ ಅಪ್ಡೇಟ್ ಬಂದಿದೆ. ಅದರಿಂದನೇ ಇವತ್ತು ಶೇರ್ ಪ್ರೈಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಲಾಸ್ಟ್ ವೀಕ್ ವಿಡಿಯೋದಲ್ಲಿ ಮಾತಾಡ್ಕೊಂಡಂಗೆ ಇದು ರೀಸೆಂಟ್ ಟೈಮಲ್ಲಿ ತುಂಬಾನೇ ಕರೆಕ್ಟ್ ಆಗ್ತಿದೆ. ಮತ್ತೆ ಇದ್ರ ನಂಬರ್ಸ್ ನೋಡ್ಕೊಂಡ್ರೆ ಕ್ವಾರ್ಟರ್ ಅಲ್ಲಿ ಮತ್ತೆ ಇಯರ್ ಆನ್ ಇಯರ್ ಅಲ್ಲಿ ಬೆಟರ್ಸ್ ನಂಬರ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಬೈಯಿಂಗ್ ಝೋನ್ ಅಂತ ನೀವು ಯಾರಾದರೂ ಈ ಕಂಪನಿನ ಬೈ ಮಾಡಿದ್ರೆ ಒಂದ್ಸಲ ಕಮೆಂಟ್ ಸೆಷನ್ಲಿ ಕಮೆಂಟ್ ಮಾಡಿ. ಇವಾಗ ನೀವು ಎಷ್ಟು ಪ್ರಾಫಿಟ್ಸ್ನ ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತ. ನೆಕ್ಸ್ಟ್ ಅದಾದಮೇಲೆ ಇದೊಂದೇ ಕಂಪನಿನೇ ಅಲ್ಲ, ಮತ್ತೆ V2 ರಿಟೇಲ್ಸ್ ಕೂಡ Q3 ಬಿಸ್ನೆಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ಸ್ಟ್ಯಾಂಡಲೋನ್ ಗ್ರೋತ್ ನೋಡಿಕೊಂಡ್ರೆ 58% ಇದೆ. ಮತ್ತೆ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ನೋಡಿಕೊಂಡ್ರೆ 25% ಇದೆ. ಮತ್ತೆ ಓವರ್ ಆಲ್ ಈ ಫಿನಾನ್ಷಿಯಲ್ ಇಯರಲ್ಲೇ 45 ಸ್ಟೋರ್ಸ್ನ ಓಪನ್ ಮಾಡಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಈ ರಿಟೇಲ್ ಸ್ಪೇಸಲ್ಲಿ ವರ್ಕ್ ಮಾಡೋ ಈ ಕಂಪನಿ ಕೂಡ 5% ಅಪ್ಪರ್ ಸರ್ಕ್ಯೂಟಲ್ಲಿ ಲಾಕ್ ಆಗಿದೆ. ಮತ್ತೆ ಈ ಕಂಪನಿ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಒಂದ್ಸಲ ಚೆಕ್ ಮಾಡಿ. ಇವ್ರಿಗೆ ಆಲ್ ಓವರ್ ಇಂಡಿಯಾದಲ್ಲಿ 160 ಸ್ಟೋರ್ಸ್ ಇದೆ, 120 ಸಿಟೀಸಲ್ಲಿ ಪ್ರೆಸೆನ್ಸ್ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಬಿಸ್ನೆಸ್ ಅಪ್ಡೇಟ್ ಬೇಕು ಅಂದರೆ ಒಂದ್ಸಲ ಕಮೆಂಟ್ ಸೆಷನ್ಲಿ ಕಮೆಂಟ್ ಮಾಡಿ. ಕಮಿಂಗ್ ವೀಕಲ್ಲಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಅದಾದಮೇಲೆ ರೀಸೆಂಟಾಗಿ ಲಿಸ್ಟ್ ಆಗಿರೋ ವಿಶಾಲ್ ಮೆಗಾ ಮಾರ್ಟ್ ಕೂಡ ಅವ್ರ ಬಿಸ್ನೆಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ರೀಸೆಂಟಾಗಿ ಈ ಕಂಪನಿ IPO ಬಂತು 78 ರುಪೀಸಲ್ಲಿ. ಆ ಟೈಮಲ್ಲೇ ಮಾತಾಡ್ಕೊಂಡಿದ್ವಿ ಈ ಕಂಪನಿಗೆ ತುಂಬಾ ಹೈ ಗ್ರೋತ್ ಇದೆ, ಲಾಂಗ್ ಟರ್ಮಲ್ಲಿ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಇವಾಗ IPO ಲಿಸ್ಟಿಂಗ್ ಏನ್ಸ್ ನೋಡ್ಕೊಂಡ್ರೆ 33% ಅಲ್ಲಿ ಲಿಸ್ಟ್ ಆಯಿತು. ಆದರೆ ಅಫೋರ್ಡಬಲ್ ರಿಟೇಲ್ ಸ್ಪೇಸಲ್ಲಿ ವರ್ಕ್ ಮಾಡ್ತಾರೆ. ಅದರಿಂದ ಈ ಕಂಪನಿಗೂ ಕೂಡ ಲಾಂಗ್ ರನ್ನಲ್ಲಿ ತುಂಬಾ ಹೈ ಗ್ರೋತ್ ಇರುತ್ತೆ. ಇವಾಗ ಈ ಕಂಪನಿ ಬಿಸ್ನೆಸ್ ಡೇಟಾ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 16% ಗ್ರೋತ್ ಇದೆ. ಮತ್ತು ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ನೋಡಿಕೊಂಡ್ರೆ 10% ಗ್ರೋತ್ ಇದೆ. ಅದರಿಂದ ಶೇರ್ ಪ್ರೈಸ್ ಇವತ್ತು ಇಂಟರ್ಡೇ ಸೆಷನಲ್ಲಿ ಎಬೋ 8% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೀವು ಯಾರಾದರೂ ಈ ಕಂಪನಿನ IPO ಟೈಮಿಂದನೂ ಹೋಲ್ಡ್ ಮಾಡ್ತಾ ಇದ್ರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ಕಂಪನಿ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ IPO ವಿಡಿಯೋ ಮಾಡಿದ್ದೆ, ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡಿ. ಪೂರ್ತಿ ಇನ್ಫಾರ್ಮೇಷನ್ ಇದೆ ಈ ಕಂಪನಿ ಬಗ್ಗೆ. ಫ್ರೆಂಡ್ಸ್, ನೆಕ್ಸ್ಟ್ ಇವಾಗ ಈ ಹೊಸ ವರ್ಷಕ್ಕೋಸ್ಕರ ICICI ಡೈರೆಕ್ಟ್ ಅವರು ಮತ್ತೆ ನಿರ್ಮಲ್ ಬಾಗ್ ಅವರು ಅವ್ರ ಪಿಕ್ಸ್ನ ರಿಲೀಸ್ ಮಾಡಿದ್ದಾರೆ. ICICI ಡೈರೆಕ್ಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ವರ್ಷದಲ್ಲಿ ಅಂದರೆ ಇವಾಗ ಜನವರಿಯಿಂದ ಡಿಸೆಂಬರ್ ಒಳಗಡೆ ನಿಫ್ಟಿ 27,500 ಟಚ್ ಆಗುತ್ತೆ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಮತ್ತು ಇವರಾದರೆ 5 ಕಂಪನೀಸ್ನ ಪಿಕ್ ಮಾಡಿದ್ದಾರೆ 5 ಡಿಫ್ರೆಂಟ್ ಸೆಕ್ಟಾರ್ಸಿಂದ. ಅದರಲ್ಲಿ ಮೊದಲನೇದಾಗಿ ನೋಡಿಕೊಂಡ್ರೆ ಆಟೋ ಸೆಕ್ಟಾರಿಂದ ಅಶೋಕ್ ಲೇಲ್ಯಾಂಡ್ನ ಪಿಕ್ ಮಾಡಿದ್ದಾರೆ. ಈ ಕಂಪನಿಗಾದರೆ 36% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಫಾರ್ಮಾ ಸೆಕ್ಟಾರಿಂದ ಝೈಡಸ್ ಲೈಫ್ ಸೈನ್ಸ್ನ ಪಿಕ್ ಮಾಡಿದ್ದಾರೆ. ಇದಕ್ಕಾದರೆ 36% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಿಮೆಂಟ್ಸಿಂದ ಅಂಬುಜಾ ಸಿಮೆಂಟ್ನ ಪಿಕ್ ಮಾಡಿದ್ದಾರೆ. ಈ ಕಂಪನಿಗಾದರೆ
30% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ವೇದಾಂತನ ಪಿಕ್ ಮಾಡಿದ್ದಾರೆ, ಯುನೈಟೆಡ್ ಬೇವರೇಜಸ್ ನ ಪಿಕ್ ಮಾಡಿದ್ದಾರೆ. ಈ ಎರಡು ಕಂಪನೀಸ್ಗೂ ಎಬೋ 25% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಿರ್ಮಲ್ ಬಾಗ್ ಅವರು ಸಹ 7 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಇವ್ರು ಯಾವ್ಯಾವ ಕಂಪನೀಸ್ ನ ಪಿಕ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ರೆ ಆಕ್ಸಿಸ್ ಗೇಟ್ಸ್ ನ ಪಿಕ್ ಮಾಡಿದ್ದಾರೆ, ಬಿರ್ಲಾ ಕಾರ್ಪೊರೇಷನ್ ನ ಪಿಕ್ ಮಾಡಿದ್ದಾರೆ, ಸಿಎಟ್ ನ ಪಿಕ್ ಮಾಡಿದ್ದಾರೆ, ಎಲ್ಕಾನ್ ಇಂಜಿನಿಯರಿಂಗ್ ನ ಪಿಕ್ ಮಾಡಿದ್ದಾರೆ, ಮತ್ತೆ ಪ್ರೈವಿ ಸ್ಪೆಷಾಲಿಟಿ ಕೆಮಿಕಲ್ಸ್ ನ ಪಿಕ್ ಮಾಡಿದ್ದಾರೆ, ಮತ್ತೆ ಸಂಹಿ ಹೋಟೆಲ್ಸ್ ನ ಪಿಕ್ ಮಾಡಿದ್ದಾರೆ, ಮತ್ತೆ ವಿಶಾಲ್ ಮೆಗಾ ಮಾರ್ಟ್ ನ ಪಿಕ್ ಮಾಡಿದ್ದಾರೆ. ಈ ಕಂಪನಿಗಾದ್ರೆ 33% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡ್ಕೊಂಡ್ರೆ 106 ಇಂದ ಟಾರ್ಗೆಟ್ ಪ್ರೈಸ್ 141 ರುಪೀಸ್ ವರೆಗೂ ಹೋಗೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಎರಡು ಬ್ರೋಕರೇಜ್ ಫರ್ಮ್ಸ್ ಅವರು ಯಾವ್ಯಾವ ಸ್ಟಾಕ್ ನ ಪಿಕ್ ಮಾಡಿದ್ದಾರೆ, ಈ ಏನೇನ್ ಡೀಟೇಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ, ಬರೀ ಇವರು ಸ್ಟಾಕ್ ನ ಪಿಕ್ ಮಾಡಿ ಬರೀ ಟಾರ್ಗೆಟ್ ಪ್ರೈಸ್ ಮಾತ್ರನೇ ಕೊಟ್ಟಿಲ್ಲ, ಇದಕ್ಕೆ ಏನೇನ್ ರೀಸನ್ಸ್ ಇರ್ಬೋದು, ಯಾವ ತರ ಗ್ರೋತ್ ಇರ್ಬೋದು ಅಂತ ಪ್ರತಿಯೊಂದು ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ ಈ PDF ಅಲ್ಲಿ. ಈ PDF ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಇವತ್ತು ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ನೋಡಿದ್ರಾ, ಎಬೋ 600 ಪಾಯಿಂಟ್ಸೇ ಕರೆಕ್ಟ್ ಆಗಿದೆ. ಅದರಲ್ಲಿ ನೋಡಿಕೊಂಡ್ರೆ ಟಾಪ್ ಬ್ಯಾಂಕ್ಸಲ್ಲಿ ತುಂಬಾ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. ಅದರಲ್ಲಿ ನೋಡಿಕೊಂಡ್ರೆ HDFC ಬ್ಯಾಂಕ್ ಆದರೆ ಎಬೋ 2.5% ಕರೆಕ್ಟ್ ಆಗಿದೆ. ಮತ್ತು ICICI ಬ್ಯಾಂಕ್ ಆದರೆ ನಿಯರ್ಲಿ 2%ವರೆಗೂ ಕರೆಕ್ಟ್ ಆಗಿದೆ. ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆದರೆ ನಿಯರ್ಲಿ 1%ವರೆಗೂ ಕರೆಕ್ಟ್ ಆಗಿದೆ. ಯಾಕೆ ಇವತ್ತು ಬ್ಯಾಂಕ್ಸ್ ಇಷ್ಟು ಸಡನ್ ಆಗಿ ಇಷ್ಟೊಂದು ಕರೆಕ್ಟ್ ಆಗಿದೆ, ಅದರಲ್ಲೂ ಟಾಪ್ ಬ್ಯಾಂಕ್ಸೇ ಇಷ್ಟೊಂದು ಕರೆಕ್ಟ್ ಆಗಿರೋದು? ಇದಕ್ಕೆ ರೀಸನ್ ಏನಿದೆ ಅಂತ ನೋಡಿಕೊಂಡ್ರೆ ICRA, ಇನ್ವೆಸ್ಟ್ಮೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ, ಇದೊಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ. ಇವರು ಒಂದು ಸ್ಟೇಟ್ಮೆಂಟ್ನ ರಿಲೀಸ್ ಮಾಡಿದ್ದಾರೆ. ಏನಂತ ಅಂದರೆ ಈ ವರ್ಷದಲ್ಲಿ ಬ್ಯಾಂಕ್ಸಲ್ಲಿ ನೋಡಿಕೊಂಡ್ರೆ ಕ್ರೆಡಿಟ್ ಗ್ರೋತ್ ಬಂದು 9 to 10% ಇರುತ್ತೆ ಅಂತ ಸ್ಟೇಟ್ಮೆಂಟ್ನ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ LCR ಅಂತ ಹೇಳ್ತಾ ಇದ್ದಾರೆ. LCR ಅಂದರೆ ಲಿಕ್ವಿಡ್ ಕವರೇಜ್ ರೇಷಿಯೋ. ಈ LCR ಬಗ್ಗೆ ಮಾರ್ಕೆಟ್ ನ್ಯೂಸಲ್ಲೇ ತುಂಬ ಸಲ ಮಾತಾಡ್ಕೊಂಡಿದ್ವಿ. ಯಾವಾಗ ಅಂದರೆ ನಿಯರ್ಲಿ ಒಂದು 3 to 4 months ಬ್ಯಾಕ್ ಮಾತಾಡ್ಕೊಂಡಿದ್ವಿ. ಯಾವಾಗಂದರೆ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಈ LCR ಫ್ರೇಮ್ವರ್ಕ್ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀವಿ, ಕಮಿಂಗ್ ಟೈಮಲ್ಲಿ ಇದನ್ನು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ ಕಮಿಂಗ್ ಟೈಮಲ್ಲಿ ಈ LCR ಫ್ರೇಮ್ವರ್ಕ್ ಏನಾದರೂ ಅಪ್ಡೇಟ್ ಆದರೆ ಬ್ಯಾಂಕ್ಸ್ ಲೆಂಡಿಂಗ್ ಗ್ರೋತ್ ಮೇಲೆ ಸ್ವಲ್ಪ ಎಫೆಕ್ಟ್ ಮಾಡುತ್ತೆ. ಅದರಿಂದನೇ ಈ ICRA ರೇಟಿಂಗ್ ಏಜೆನ್ಸಿ ಅವರು ಈ ಥರ ಕ್ರೆಡಿಟ್ ಗ್ರೋತ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿರೋದು. ಆದರೆ ಇದಕ್ಕೂ ಮುಂಚೆ ಏನು ಹೇಳಿದ್ರು ಅಂದರೆ ಕ್ರೆಡಿಟ್ ಗ್ರೋತ್ ಬಂದು 11 to 12% ಗ್ರೋತ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ರು. ಇವಾಗ ಡೌನ್ ಗ್ರೇಡ್ ಮಾಡಿರೋದಕ್ಕೇನೆ ಇವತ್ತು ಟಾಪ್ ಬ್ಯಾಂಕ್ಸ್ ಶೇರ್ ಪ್ರೈಸ್ ಇಷ್ಟು ಕರೆಕ್ಟ್ ಆಗಿರೋದು. ನೋಡಬೇಕು ಈ LCR ಫ್ರೇಮ್ವರ್ಕ್ ಇನ್ನು ಯಾವಾಗ ಅಪ್ಡೇಟ್ ಆಗುತ್ತೆ ಅಂತ. ಯಾಕಂದರೆ ಇದು ಅಪ್ಡೇಟ್ ಆದರೆ ಬ್ಯಾಂಕ್ಸ್ಗೆ ಸ್ವಲ್ಪ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ನೆಕ್ಸ್ಟ್ ಇವತ್ತು ಎಸ್ ಬ್ಯಾಂಕ್ ಶೇರ್ ಪ್ರೈಸ್ ನೋಡಿದ್ರಾ, ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವರು Q3 ಬಿಸ್ನೆಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ಡೆಪಾಸಿಟ್ಸ್ 14% ಇನ್ಕ್ರೀಸ್ ಆಗಿದೆ. ಮತ್ತೆ ಕ್ವಾರ್ಟರ್ ಚೆಕ್ ಮಾಡ್ಕೊಂಡ್ರು 4% ಇನ್ಕ್ರೀಸ್ ಆಗಿದೆ. ಅದರಿಂದನೇ ಇವತ್ತು ಶೇರ್ ಪ್ರೈಸ್ ನಿಯರ್ಲಿ 3% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇದೊಂದೇ ಬ್ಯಾಂಕ್ ಅಂತಾನೆ ಅಲ್ಲ, ಪಂಜಾಬ್ ನ್ಯಾಷನಲ್ ಬ್ಯಾಂಕು ಅಷ್ಟೇ ಬೆಟರ್ ಡೆಪಾಸಿಟ್ ಗ್ರೋತ್ ಇದೆ, ಮತ್ತೆ ಅಡ್ವಾನ್ಸಸ್ ಕೂಡ ಇನ್ಕ್ರೀಸ್ ಆಗಿದೆ. ಅದಾದ್ಮೇಲೆ ಮಹಾರಾಷ್ಟ್ರ ಬ್ಯಾಂಕು ಅಷ್ಟೇ ಡೆಪಾಸಿಟ್ಸ್ ಆದರೆ ನಿಯರ್ಲಿ 13% ವರೆಗೂ ಗ್ರೋ ಆಗಿದೆ. ಅಡ್ವಾನ್ಸಸ್ ಆದರೆ 21% ಗ್ರೋ ಆಗಿದೆ. ಓವರ್ ಆಲ್ ಈ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಯಾವ್ಯಾವ ಬ್ಯಾಂಕ್ಸ್ ವರ್ಕ್ ಮಾಡ್ತಾ ಇದಾವೆ, ಈ ಬ್ಯಾಂಕ್ಸ್ ಎಲ್ಲ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ ಮತ್ತೆ ಕ್ವಾರ್ಟರ್ ಕಂಪ್ಯಾರಿಸನ್ ಅಲ್ಲಿ ಡೆಪಾಸಿಟ್ಸ್ ಇನ್ಕ್ರೀಸ್ ಆಗಿದ್ರು, ಅಡ್ವಾನ್ಸಸ್ ಇನ್ಕ್ರೀಸ್ ಆಗಿದ್ರು ಒಳ್ಳೆ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗಂತಾನೆ ಅಲ್ಲ, ಕಮಿಂಗ್ ಟೈಮಲ್ಲೂ ಒಳ್ಳೆ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ ಲಾಸ್ಟ್ 1 year ಇಂದನೂ ಡೆಪಾಸಿಟ್ಸ್ ಕಮ್ಮಿ ಆಗ್ತಾ ಇದೆ ಅಂತ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಯಾವುದೇ ತರ ಗ್ರೋತ್ ಇಲ್ಲ. ಅದಕ್ಕೋಸ್ಕರ ಇವಾಗ ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ ಏನಾದ್ರು ಡೆಪಾಸಿಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಮತ್ತೆ ಅಡ್ವಾನ್ಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಏನಾದ್ರು ಸ್ಟೇಟ್ಮೆಂಟ್ಸ್ ಬಂದ್ರೆ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಮತ್ತೆ ಇನ್ನೊಂದು ರ್ಯಾಲಿ ನೋಡ್ಬೋದು. ನೋಡೋಣ ಈ ಸಲ ಓವರ್ ಆಲ್ ಬ್ಯಾಂಕ್ಸ್ ಯಾವ ತರ ಪರ್ಫಾರ್ಮ್ ಮಾಡ್ತವೆ ಅಂತ. ಅದ್ರಲ್ಲೂ ಈ ಟಾಪ್ ಬ್ಯಾಂಕ್ಸ್ ಏನಿದಾವೆ ಈ ಬ್ಯಾಂಕ್ಸ್ ಪರ್ಫಾರ್ಮೆನ್ಸ್ ನ ಪ್ರತಿಯೊಬ್ರು ಟ್ರ್ಯಾಕ್ ಮಾಡ್ಬೇಕಾಗಿರುತ್ತೆ. ಯಾವ ಬ್ಯಾಂಕ್ಸ್ ಅಂತ ನೋಡ್ಕೊಂಡ್ರೆ HDFC ಬ್ಯಾಂಕ್, ICICI ಬ್ಯಾಂಕ್, SBI, ಆಕ್ಸಿಸ್ ಬ್ಯಾಂಕ್ ಮತ್ತೆ ಕೋಟಕ್ ಮಹೀಂದ್ರಾ ಬ್ಯಾಂಕ್. ಈ 5 ಬ್ಯಾಂಕ್ಸ್ ಪರ್ಫಾರ್ಮೆನ್ಸ್ ಯಾವ ತರ ಇರುತ್ತೆ ಅನ್ನೋದ್ರ ಮೇಲೆ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ವೆಸ್ಟರ್ನ್ ಕ್ಯಾರಿಯರ್ಸ್. ಈ ಕಂಪನಿ ಇವತ್ತು ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲೇನೆ ನಿಯರ್ಲಿ 16% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವ್ರಿಗೆ 139 crores ಆರ್ಡರ್ ಬಂದಿದೆ ವೇದಾಂತ ಕಂಪನಿಯಿಂದ. ಏನಕ್ಕಂದ್ರೆ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಗೋಸ್ಕರ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಮಾರ್ಕೆಟ್ ಕರೆಕ್ಟ್ ಆಗ್ತಾ ಬರ್ತಾ ಶೇರ್ ಪ್ರೈಸ್ ಕೂಡ ಕರೆಕ್ಟ್ ಆಗ್ತಾ ಬಂದಿದೆ. ಕರೆಕ್ಟ್ ಆಗ್ತಾ ಬಂದು ಕ್ಲೋಸಿಂಗ್ ಅಲ್ಲಿ ನಿಯರ್ಲಿ 4% ಪಾಸಿಟಿವ್ ಆಗಿ ಕ್ಲೋಸ್ ಆಗೈತೆ. ನೆಕ್ಸ್ಟ್ ಹೀರೋ ಮೋಟಾರ್ ಕಾರ್ಪ್ ನೋಡಿದ್ರಾ, ಇವತ್ತು ನಿಯರ್ಲಿ 3% ವರೆಗೂ ಫಾಲ್ ಆಗಿದೆ. ಯಾಕಂದ್ರೆ ಈ ಡಿಸೆಂಬರ್ ಆಟೋ ಸೇಲ್ಸ್ ಡೇಟಾ ಏನಿದೆ ಇದರಲ್ಲಿ ಸ್ವಲ್ಪ ವೀಕ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಿಯರ್ಲಿ 3% ವರೆಗೂ ಶೇರ್ ಪ್ರೈಸ್ ಫಾಲ್ ಆಗಿರೋದು.
ಮತ್ತೆ ಈ ಹೀರೋ ಮೋಟಾರ್ ಕಂಪನಿ ಏನಿದೆ ಇದ್ರ ಬಗ್ಗೆ ನಾಳೆ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾತಾಡಿದೀನಿ. ಒಂದ್ಸಲ ನಾಳೆ ವಿಡಿಯೋನ ಚೆಕ್ ಮಾಡಿ. ಯಾಕಂದ್ರೆ ನಾಳೆ ವಿಡಿಯೋ ಏನಿರುತ್ತೆ ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಅಂಡರ್ ವ್ಯಾಲ್ಯೂ ಅಲ್ಲಿ ಇರೋ ಸ್ಟಾಕ್ ಯಾವ್ದಿದೆ ಅಂತ ಮಾತಾಡಿದೀನಿ. ಅದಕ್ಕೋಸ್ಕರ ಒಂದ್ಸಲ ಚೆಕ್ ಮಾಡಿ. ಅದ್ರಲ್ಲೂ ಈ 2025 ಏನಿದೆ ಈ ಇಯರ್ ಅಲ್ಲಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಗಿನ್ನ ಲಾರ್ಜ್ ಕ್ಯಾಪ್ ಅಲ್ಲಿ ಬೆಟರ್ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದರಿಂದನೇ ಆ ವಿಡಿಯೋ ಮಾಡಿರೋದು. ಅದಕ್ಕೋಸ್ಕರ ಮತ್ತೆ ಹೀರೋ ಮೋಟಾರ್ ಕಾರ್ಪ್ ಏನಿದೆ ತುಂಬಾನೇ ಚೆನ್ನಾಗಿರೋ ಕಂಪನಿ. ಆದ್ರೆ ರೀಸೆಂಟ್ ಟೈಮ್ ಅಲ್ಲಿ ಶೇರ್ ಪ್ರೈಸ್ ತುಂಬಾನೇ ಕರೆಕ್ಟ್ ಆಗಿದೆ. ಆಲ್ ಟೈಮ್ ಐಸ್ ಇಂದ ನೋಡ್ಕೊಂಡ್ರು ನಿಯರ್ಲಿ 30% ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ಲಾಂಗ್ ಟರ್ಮ್ಗೆ ಇದೊಂದು ಒಳ್ಳೆ ಸ್ಟಾಕ್ ಆಗಿರುತ್ತೆ. ಒಂದ್ಸಲ ಕಂಪನಿನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ. ಅದಾದ್ಮೇಲೆ ಫೋರ್ಸ್ ಮೋಟಾರ್ ಶೇರ್ ಪ್ರೈಸ್ ನೋಡಿದ್ರಾ ಲಾಸ್ಟ್ 2-3 ಡೇಸ್ ಇಂದ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಮಲ್ಟಿಪಲ್ ಆರ್ಡರ್ಸ್ ಬಂದಿದೆ ಇವ್ರಿಗೆ ಅದರಿಂದ. ಆದ್ರೆ ಇವತ್ತು ಶೇರ್ ಪ್ರೈಸ್ ನೋಡ್ಕೊಂಡ್ರೆ ಕರೆಕ್ಟ್ ಆಗಿದೆ. ಯಾಕಂದ್ರೆ ಇವರು ಡಿಸೆಂಬರ್ ಮಂತ್ ಆಟೋ ಸೇಲ್ಸ್ ಡೇಟಾನ ವೀಕ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಶೇರ್ ಪ್ರೈಸ್ ಕರೆಕ್ಟ್ ಆಗಿರೋದು. ಟೋಟಲ್ ಸೇಲ್ಸ್ ಇವ್ರದ್ದು ಇಯರ್ ಆನ್ ಇಯರ್ ಅಲ್ಲಿ 18% ಡಿಕ್ರೀಸ್ ಆಗಿದೆ. ಮತ್ತೆ ಇವ್ರು ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಈ ಎಕ್ಸ್ಪೋರ್ಟ್ ಕೂಡ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ ಡೌನ್ ಆಗಿದೆ. ಅದರಿಂದನೇ ಇವತ್ತು ಶೇರ್ ಪ್ರೈಸ್ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ನೆಕ್ಸ್ಟ್ ಇವತ್ತು ಸೆಬಿ ಅವರು JM ಫಿನಾನ್ಷಿಯಲ್ಸ್ ಮೇಲೆ ಮತ್ತೆ ಕೊಟಕ್ ಮಹೀಂದ್ರಾ ಕ್ಯಾಪಿಟಲ್ ಈ ಎರಡೂ ಕಂಪನೀಸ್ಗೆ ವಾರ್ನಿಂಗ್ ಲೆಟರ್ನ ಇಶ್ಯೂ ಮಾಡಿದ್ದಾರೆ. ಏನಕ್ಕಂದ್ರೆ ವೆಸ್ಟರ್ನ್ ಕ್ಯಾರಿಯರ್ IPO ಟೈಮಲ್ಲಿ ಪ್ರಾಪರ್ ಅಪ್ರೂವಲ್ಗಿನ್ನ ಮುಂಚೆನೆ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಮಾಡಿದ್ದಾರೆ ಅಂತ ಈ ಥರ ವಾರ್ನಿಂಗ್ ಲೆಟರ್ನ ಇಶ್ಯೂ ಮಾಡಿರೋದು. ಇದು ಫಸ್ಟ್ ಟೈಮ್ ನಡೆದಿರೋದಕ್ಕೆ ಬರೀ ವಾರ್ನಿಂಗ್ ಲೆಟರ್ನ ಇಶ್ಯೂ ಮಾಡಿದ್ದಾರೆ. ಇದೇ ಥರ ಇನ್ನೊಂದ್ಸಲ ಏನಾದರೂ ಕಂಟಿನ್ಯೂ ಆದರೆ ಇದಕ್ಕೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊತೀವಿ ಅಂತ ಸೆಬಿ ಅವರು ಮೆನ್ಷನ್ ಮಾಡಿದ್ದಾರೆ. ಅದರಿಂದ ಇವತ್ತು JM ಫಿನಾನ್ಷಿಯಲ್ ಶೇರ್ ಪ್ರೈಸ್ ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 2% ವರೆಗೂ ಕರೆಕ್ಟ್ ಆಗಿದೆ.